ಧೂಳಾಪುರ ಲೆಕ್ಕ ಐತೆ. ಬಿಜಾಪುರದಲ್ಲಿ ಎಲ್ಲೂ ಮಳೆ ಆಗಿಲ್ಲ ಅಂತ ಹೇಳಿದ್ರೆ ಏನೂ ಅವರಿಗೆ ಬಿತ್ತುದು ಏನೂ ಸಿಗುದಿಲ್ಲ. ಎಲ್ಲರ ಒಂದು ಬಾವಿಯಾಗ ನೀರು ಐತಪ್ಪ ಯಾವ್ದಾರ ಅಂತ ಹೇಳಿದ್ರೆ ಅದು ಏನೈತಿ ಕರೆಂಟ್ ಹಚ್ಚಿ ನೀರು ಅದನ್ನು ಏನೈತಿ ಒಂದು 2 HP ನೀರು ಬರಬೇಕು ಅಂತ ಹೇಳಿದ್ರೆ ಭಾಳ ಲೇಟಲ್ಲಿಂದ ಬರ್ತೈತಿ. ಅದನ್ನು ಸ್ವಲ್ಪ ನೀರು ಸಿಗ್ತೈತಿ. ಅಂತ ಪರಿಸ್ಥಿತಿ ಒಳಗೆ ಇವ್ರು ಡಿಜಿಟಲ್ ಮೀಟರ್ ಹಾಕ್ಲಾಕತ್ತಾರೆ. ಡಿಜಿಟಲ್ ಮೀಟರ್ ಹಾಕಿದ್ರೆ ಅಂತ ತಿಳ್ಕೊರಿ ಇವ್ರ ಬಲ್ಲೆ ದುಡ್ಡು ಎಲ್ಲಿಂದ ಬರ್ಬೇಕಪ್ಪ? ದುಡ್ಡು ಬರಬೇಕು ಅಂತ ಹೇಳಿದ್ರೆ ಇವ್ರ ಬಲ್ಲೆ ಇರುವ ಕಿಸೆನಾಗ ಇರ್ಬೇಕಂತ ಹೇಳಿದ್ರೆ 100-200 ರೂಪಾಯಿ ಇರ್ಬೇಕಂತ ತುಟ್ಟೈತಿ. ಈಗ ಇವ್ರು ಏನೈತಿ 6 ತಿಂಗಳಗಟ್ಲೆ 8 ತಿಂಗಳಗಟ್ಲೆ ಅದರ ನಂತರ ಪೀಕ್ ಬರ್ತೈತಿ. ಅಷ್ಟರೊಳಗೆ ಇವ್ರು ಏನೈತಿ ಇವ್ರು ಕಟ್ಟಲಿಲ್ಲ ಅಂತ ಹೇಳಿದ್ರೆ ಮೀಟರ್ ಕಟ್ ಆಗಿಬಿಡ್ತೈತಿ. ಡಿಜಿಟಲ್ ಮೀಟರ್ ಅಂತ ಹೇಳಿದ್ರೆ ಯಾಕೆ ತರಾಕತ್ತಾರ? ಇವ್ರು ಏನೈತಿ ಒಂದು ಕಂಪನಿ ಫಾಯ್ದೆದಿಂದ ಇವ್ರು ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವ್ರೇನೈತಿ ಮಾರ್ಕೊಳ್ಳಾಗತ್ತಾರ. ಏನು ಮಾರ್ಕೊಳ್ಳಾಗತ್ತಾರ? ಮೀಟರ್ ಇವ್ರು ಇದು ಮಾಡೋದ್ರಿಂದ ಏನೈತಿ ನಮಗೆ ಇವರು ಕೊಟ್ಟೆನ್ಗಟ್ಲೆ ನಮಗೆ ಲಾಭ ಮಾಡ್ತಾರೆ. ಇವ್ರು ಏನೈತಿ ಕಮಿಷನ್ ಕೊಡ್ತಾರ ಅಂತೇಳಿ ಈ ಮಟ್ಟದಿಂದ ಏನೈತಿ ಇವ್ರು ಡಿಜಿಟಲ್ ಮೀಟರ್ ತಗೊಂಡ್ ಬರ್ಲಾಗ್ತಾರೆ. ಇದು ಏನೈತಿ ನಮ್ಮ ರಾಜ್ಯದ ರೈತರಿಗೆ ಇದು ಬಹಳ ನಷ್ಟವಾದದ್ದು. ಇದು ಏನೈತಿ ಡಿಜಿಟಲ್ ಮೀಟರ್ ಬತ್ತು ಅಂತ ಹೇಳಿದ್ರೆ ನಾವು ಏನೈತಿ ಜೀವ ಕೊಟ್ರು ಅದು ಡಿಜಿಟಲ್ ಮೀಟರ್ ಹಾಕ್ಲಿಕ್ಕೆ ಕೊಡಲ್ಲ. ಇದು ಏನೈತಿ ಕೇಂದ್ರ ಸರ್ಕಾರ ಆಗಲಿ ನಮ್ಮ ರಾಜ್ಯ ಸರ್ಕಾರ ನಮ್ಮ DK ಶಿವಕುಮಾರ್ ಸಾಹೇಬ್ರೆ ನಿಮಗೆ ಚೇತಾವಣಿ ವಾರ್ನಿಂಗ್ ಕೊಡ್ತಾ ಇದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ ನೀವು ರೈತರ ಪರವಾಗಿರ್ರಿ. ರೈತರ ಪರವಾಗಿ ಇದ್ರ ಅಂತ ಹೇಳಿದ್ರೆ ನೀವು ಇರ್ತೀರಿ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಮಾನಗಳಲ್ಲಿ ನೀವು ಏನು 2 ವರ್ಷ ನೀವು ಈ ಕುರ್ಚಿ ಮೇಲೆ ಕೂಡಾಕತ್ತಿರಲ್ಲ, ರೈತರಿಗೆ ನೀವು ರೈತರ ಪರವಾಗಿ ನಿಂತಿಲ್ಲ ಅಂತ ಹೇಳಿದ್ರೆ ಆ ಕುರ್ಚಿ ಮ್ಯಾಗ ನಿಮ್ಗೆ ಶಾಶ್ವತ ಇಲ್ಲ ಅಂತ ಹೇಳಿ ಎಚ್ಚರ ಕೊಡ್ತಾ ಇದ್ದೀನಿ. ನಾನು ರಿಜ್ವಾನ್ ಮುಲ್ಲಾ, ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ಮೈನಾರಿಟಿ ರಾಜ್ಯಾಧ್ಯಕ್ಷ. ನಾವು ಒಣ ಮಣ್ಣು ಒಳಗೆ ಸುಧಾ ಇವತ್ತು ಬೀಜ ಉಗ್ದಿದ್ದೀವಿ ಅಂದ್ರೆ ರೈತರಿಗೆ ಸರ್ಕಾರಕ್ಕೆ ಕುಸುರೇ ನಾಚಿಕೆ ಇದ್ರ ಇವ್ರೇನ್ ಡಿಜಿಟಲ್ ಮೀಟರ್ ಯಾಕೆ ಮಾಡ್ತಾ ಇದಾರ ಅಂತ ನನ್ಗೆ ಅನಿಸ್ತಾ ಇದಾವ ಅಂದ್ರೆ ಈ ಸರ್ಕಾರ ಕಂಪನಿಗಳು ಹೊರಗಿನ ಕಂಪನಿಗಳು ತರ್ತಾ ಇದಾರ. ಆ ಫಾರಿನ್ ಕಂಪನಿದವ್ರಿಗೆ ಜಾಗ ರೈತರಿಗೆ ಯಾವ ರೀತಿ ನಷ್ಟ ಕೊಡ್ಬೇಕು, ನಾವು ರೈತರಿಗೆ ಯಾವ ರೀತಿ ತೊಂದರೆ ಕೊಡ್ಬೇಕಂದ್ರ ರೈತರಿಗೆ ನಾವೆಲ್ಲರೂ ನಷ್ಟ ಕೊಟ್ಟಿವಿ ಅಂದ್ರೆ ರೈತರಿಗೆ ನೋಡ್ರಿ ಈಗ ಡಿಜಿಟಲ್ ಮೀಟರ್ ಹಾಕ್ಬೇಕು, ರೈತರಿಗೆ ಕರೆಂಟ್ ಬಿಲ್ ಕಟ್ಕೋಬೇಕು. ಪ್ರೈವೇಟ್ ಕಂಪನಿದವ್ರಿಗೆ ಕರೆಂಟ್ ಮಾರಿವಿ ಅಂದ್ರೆ ಪ್ರೈವೇಟ್ ಕಂಪನಿ ನಾವು ಬರ್ತಾರ ರೈತರ ಆಸ್ತಿ ಕಬ್ಜಾ ಮಾಡ್ಕೋತಾನ, ಅದು ಸರ್ಕಾರಕ್ಕೆ ಮಾರ್ತಾನ. ನಾಳೆ ಒಂದು ಮೋಟರ್ 70,000 ರೂಪಾಯಿ ಬಿಲ್ ಬರ್ತಾವ. 70,000 ರೂಪಾಯಿ ಬಿಲ್ ಬಂದ್ರೆ 5 ಮೋಟರ್ ನನ್ನ 4 ಎಕರೆ ದ್ರಾಕ್ಷಿ ಒಳಗೆ ಇವತ್ತು 6 ಇದ್ದಿಂದ 8 ಮೋಟರ್ ನಡೀತಾ ಇದಾವ. ನಮ್ದು 8 ಮೋಟರ್ದ ನನ್ನ ಆಗುದೇನು 3-4 ಲಕ್ಷ ರೂಪಾಯಿ ಬೆಳೆ ಬರಂಗಿಲ್ಲ. 3 ಲಕ್ಷ ಒಳಗೆ ನಾ ದ್ರಾಕ್ಷಿದ 2 ಲಕ್ಷ ಔಷಧ ಕೊಡ್ಬೇಕು, 1 ಲಕ್ಷ ಆಳುಗಳ ಪಗಾರ ಕೊಡ್ಬೇಕು ಅಂದ್ರೆ ಒಂದು ವರ್ಷ 1 ಲಕ್ಷ ರೂಪಾಯಿ ನನ್ನ ಮೇಲೆ ಐತಿ. ಅಂದ್ರೆ ಸರ್ಕಾರ ಏನ್ ಮಾಡ್ತಾ ಇದಾರ ಅಂದ್ರೆ ನೀವು ಆಸ್ತಿಗಳ ಈ ರೀತಿ ಕೊಡ್ತಾ ಇಲ್ಲ, ನಾವು ನಿಮ್ ಈ ರೀತಿ ಕಸ್ಕೋಬೇಕಂತ ಕೇಸಿ ನಮ್ಗೆ ಈ ರೀತಿ ನಮ್ ನೀವು ಹೊರೆ ವಾಪಸ್ ಕೇಸಿ ನೀವು ಆಸ್ತಿ ಕಸ್ಕೋಬೇಕಂತ ಪ್ಲಾನ್ ಹಾಕಿರಿ. ಇದಕ್ಕೆ ಎಂದೂ ನಿಮ್ಗೆ ಆಸ್ತಿ ಸಿಗಂಗಿಲ್ಲ. ರೈತರು ನಮ್ಗೆ ಟಾಟಾ ಕಂಪನಿದವ್ರಿಗೆ ಮಾರಾಟ ಮಾಡ್ಲಾಕ ಯಾವ ಕಂಪನಿದಾವ ಅಂದ್ರೆ ನಿಮ್ಗೆ ಮಾರಾಟ ಮಾಡ್ಲಾಕ ನಾವು ಕರೆಂಟ್ ಕೊಡಂಗಿಲ್ಲ. ಇದು ನಮ್ಮ ಆಸ್ತಿ. ಏನ ನಾವು ನಿಮ್ಗೆ ಓಟ್ ಹಾಕೇಸಿ ಆಯ್ಕೆ ಆಗಿ ನೀವು 5 ವರ್ಷ ಸಂಬಂಧ ಕೊಂಡಿರ್ತೀವ್ರಿ. ನಾವು ನಿಮ್ಗೆ ಓಟ್ ಹಾಕ್ಲಿಕ್ಕೆ ಅಂದ್ರೆ ನೀವು ಹೋಗಿ ಇವತ್ತು CM ಆಗ್ಲಾಕ್ ಸಾಧ್ಯ ಇಲ್ಲ. ನಮ್ಮ ಆಸ್ತಿ ಗೋರ್ಮೆಂಟ್ ಏನೈತಿ, ಈ ಕಟ್ಟಡ ಏನೈತಿ, ಗೋರ್ಮೆಂಟ್ ಏನು ಸಂವಿಧಾನ ಒಳಗೆ ಏನೇನೈತಿ, ಈ DC ಆಫೀಸ್ ಉಳಿಸೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಉಳಿಸೋದು, ರೈಲ್ವೆ ಡಿಪಾರ್ಟ್ಮೆಂಟ್ ಉಳಿಸೋದು, ನಿಮ್ ವಿಧಾನಸೌಧ ಉಳಿಸೋದು ನಮ್ಮ ಆಸ್ತಿ ಅದು. ಅದರಿಂದ ನಾವು ಇವತ್ತು ನೀವು ಆಸ್ತಿ ಮಾರಾಟ ಮಾಡ್ಲಾಕ ನಿಮ್ಗೆ ಬಿಡಂಗಿಲ್ಲ. ನೀವು ನೀವು ಏನ್ರೇ ಮಾಡ್ಕೆ ಸಹಿ ಮಾಡಿದ ಅಂದ್ರೆ ಆ ಕುರ್ಚಿ ಮೇಲೆ ಇಳಿಸ್ಲಾಕ ನಿಮ್ಗೆ ನಾವು ಜಾಸ್ತಿ ಇದು ಮಾಡಂಗಿಲ್ಲ. ಇಡೀ ಕರ್ನಾಟಕ ಒಳಗೆ ಹೋರಾಟ ನಡೀತಾ ಇದಾವೆ ಇವತ್ತು. ನೀವು ಟಾಟಾ ಕಂಪನಿದವ್ರೇ ಆಗಲಿ ಯಾವ ಕಂಪನಿದವ್ರಿಗೆ ಪ್ರೈವೇಟ್ ಆಗಿ ನೀವು ಎಂದೂ ಇದು KB ಮಾರಾಟ ಮಾಡ್ಲಾಕ ನಾವು ನಿಮ್ಗೆ ಅವಕಾಶ ಮಾಡ್ಕೊಡಂಗಿಲ್ಲ. ಏನ್ ಕ್ವಶನ್ ಇದ್ರೆ ಕೇಳ್ರಿ. ಈಗ ಡಿಜಿಟಲ್ ಮೀಟರ್ ಅವಾರ್ಡ್ಸ್ ಅಂದ್ರೆ ರೀಚಾರ್ಜ್ ಹೆಂಗ್ ಮಾಡ್ಬೋದು? ಏನು ರೀಚಾರ್ಜ್ ಮಾಡಿದ ಅಷ್ಟೇ ನೀರು ಬಳಸ್ಬೇಕು? ಏನು ಮಂತ್ಲಿ ರೀಚಾರ್ಜ್ ಮೊಬೈಲ್ ಯಾವ ರೀತಿ ರೀಚಾರ್ಜ್ ಮಾಡ್ತಾರೆ ಆ ಥರ ಮಾಡಬೇಕು? ಡಿಜಿಟಲ್ ಮೀಟ್ರೇ ಬೇಡಲ್ಲ. ಡಿಜಿಟಲ್ ಮೀಟರ್ ಯಾಕೆ ಬೇಕು? ಡಿಜಿಟಲ್ ಮೀಟರ್ ಹಾಕಿದ್ರೆ ಸಿಮ್ ಹಾಕಬೇಕು. ನೋಡ್ರಿ ಇವತ್ತು ನಮ್ಮ ಹತ್ರ ದುಡ್ಡು ಇಲ್ಲ ತಿಳ್ಕೊರಿ, ಈ ತಿಂಗಳ ಬಾಕಿ ಐತಿ ನಿಮ್ ತಿಳ್ಕೊರಿ, ನಮಗೆ ಪಗಾರ ಸಿಗ್ಲಿಲ್ಲ ಮುಂದೆ ಇಲ್ರಿ ನಿಮ್ ಸಿಟಿ ಒಳಗೆ ಇವತ್ತು ನಾಳೆಗೆ ಮುಂಜಾನೆ ಬಂದು ತುಂಬ್ತೀನಿ ಅಂದ್ರೆ ನಾವು ನಾಳೆಗೆ ಕಟ್ ಮಾಡಂಗಿಲ್ಲ. ಒಂದು ತಿಂಗಳೇ ಇನ್ನೂ ನೆಕ್ಸ್ಟ್ ತಿಂಗಳಿಗೆ ಹೋಗಿ ತುಂಬ್ತೀರಿ. ನೀವು ಡಿಜಿಟಲ್ ಮೀಟರ್ ಮಾಡಿದ ತಕ್ಷಣ ನೀವು ಇವತ್ತು ಮೊಬೈಲ್ ಕರೆನ್ಸಿ ಹಾಕ್ತಿರ, ನೀವು ಆ ರೀತಿ ಕರೆನ್ಸಿಗೆ ಹಾಕ್ಬೇಕು. ಈಗ ನಾಳೆಗೆ ನಿಮ್ಮ ಹುಡುಗರ ಎಕ್ಸಾಮ್ ಬರೀತಾ ಇದಾರೆ ತಿಳ್ಕೊರಿ, ಅವ ಏನ್ರ ನಾವು ಓದ್ಬೇಕು, ಓದ್ ಕೇಸಿ ನಾಳೆಗೆ ನಾವು ಕೇಸಿ ಎಕ್ಸಾಮ್ ಕುಂಡಿರ್ಬೇಕಂದ್ರೆ ಅವ್ನು ರಾತ್ರಿ ನಿಮ್ ಕರೆನ್ಸಿ ಖಾಲಿ ಆಗಿಬಿಡ್ತಾನ. ರಾತ್ರಿ 12 ಗಂಟೆಗೆ ಎಲ್ಲಿ ಹೋಗಿ ತುಂಬವ್ರು? ನೀವು ಎಲ್ಲರ ಹತ್ರ ಫೋನ್ ಪೇ ಇರಂಗಿಲ್ಲ. ಹೌದಪ್ಪ ನನ್ನ ಹತ್ರ ಫೋನ್ ಪೇ ಐತೆ ತುಂಬಿಡ್ರಿ. ರಾತ್ರಿ 12 ಗಂಟೆಗೆ ಎಲ್ಲಿ ತುಂಬವ್ರು? ರಾತ್ರಿ 9 ಗಂಟೆಗೆ ನಿಮ್ಮ ಮನ್ಯಾಗ ಕರೆಂಟ್ ಹೋದ್ರೆ ಎಲ್ಲಿ ತುಂಬವ್ರು? ಅದಕ್ಕೆ ಡಿಜಿಟಲ್ ಮೀಟರ್ ಬೇಡ. ಈಗ ಏನ್ ಮೀಟರ್ ಐತಲ್ಲ ಅದೇ ನಡೀಲಿ ಅಂತ ಕೇಸಿ ನಮ್ ಎಲ್ಲಾ ಕಡೆ ಈಗ ಮೀಟರ್ ನಡೀತಾ ಇರೋ ಅದೇ ನಡೀಲಿ ಅಂತ ಕೇಸಿ ನಮ್ದು ಇದು ಐತೆ. ನನ್ನ ಹೆಸರು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷ ಮೋತಿರಾಮ್ ಚೌಹಾಣ್. ನಮಸ್ಕಾರ. ಇವತ್ತು ಏನೈತೆ ಅಂದ್ರೆ
ಫೈನಾನ್ಸ್ ದವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಮೂರ್ ಒಂದ್ ಫೈಲ್ ಇಲ್ಲ 3 ಫೈಲ್ ಇಂಥ ಬಡವ್ರ ಜನ ನೋಡ್ತಾರೆ. ಯಾರಿಗ್ ಬರೀಲಾಗ ಬರಂಗಿಲ್ಲ, ಯಾರಿಗ್ ಓದ್ಲಾಗ ಬರಂಗಿಲ್ಲ ಅಂತವ್ರಿಗೆ ಜಾಸ್ತಿ ಲೋನ್ ಕೊಡ್ತಾರ. ಲೋನ್ ಎಷ್ಟು ಕೊಡ್ತಾರ ಅಂದ್ರೆ 2 ಲಕ್ಷ 3 ಲಕ್ಷ ಕೊಟ್ಟಿಗೆಸಿ 10 ಲಕ್ಷ 20 ಲಕ್ಷ ಉಶಾಲಿ ಮಾಡ್ಬೇಕಂತ ಕೂತಿರ್ತಾರೆ. ನಾನು ಏನೂ ಇಲ್ಲ ಈ ಬಿಜಾಪುರ ಜಿಲ್ಲೆ ಒಳಗೆ ಒಂದು 300 ಮನಿದ್ ಕಿಲಿ ತಗ್ಸಿದ್ನ. 300 ಮನಿದ್ ಇವತ್ತು ನಮ್ಮ ಸಂಘಟನೆ ನಾನು ತೆಗೆದಿಲ್ಲ, ನಮ್ಮ ಸಂಘಟನೆ ವತಿಯಿಂದ ತೆಗೆದಿದ್ದೀವಿ. 300 ಮನಿದ್ ಕಿಲಿ ತೆಗೆದಿದ್ದು ಅವ್ರು ಆತ್ಮಹತ್ಯೆ ಮಾಡೋದು ಪಾಳಿ ಬಂದ. ಅದ್ರ ಸಂಬಂಧ ನಾವು ಹಿಂದ್ ಬಿ ಹೇಳಿದೀವಿ ಸರ್ಕಾರಕ್ಕೆ, ಇವತ್ತು ಬಿ ಹೇಳ್ತಾ ಇದೀವಿ. ಇವು ಏನ್ ನಿಮ್ಮ ಕೋಆಪರೇಟಿವ್ ಬ್ಯಾಂಕ್ಗಳ ಹಿಡ್ಕೊಂಡು ನಿಮ್ದು ಯಾರು ಸರಿಯಾಗಿ ನಡೆಸ್ತಾ ಇದಾರೆ ಆ ಬ್ಯಾಂಕ್ಗಳ ಒಳಗೆ ಎಷ್ಟು ಬಡ್ಡಿ ಐತಿ ಸರಿಯಾಗಿ ಒಂದೊಂದು ಫೈಲ್ ನೀವು ಅಡಿಟ್ ಮಾಡ್ಲಾಕ ಒಂದು ಫೈಲ್ ಕೊಡ್ತೀರಿ, ಇವ್ರಿಗೆ ಲೋನ್ ಹಾಕ್ಲಾಕ ಒಂದು ಫೈಲ್ ಕೊಡ್ತೀರಿ. ನೋಡು ಅಡಿಟ್ ಮಾಡ್ಲಾಕ ನಾ ಕೇಳಿದ್ ಅಡಿಟ್ ಮಾಡಿದ್ ಬ್ಯಾಂಕಿಗೆ ಕಾಪಿ. ಫೈನಾನ್ಸ್ ಒಳಗೆ ಏನ್ ಕೇಳಿನ ವರ್ಷ ಅಡಿಟ್ ಮಾಡ್ತೀರಿ, ಅಡಿಟ್ ಮಾಡಿದ್ ಫೈಲ್ ಕೊಡ್ರಿ ಅಂತ ಇದೀವಿ ನಾವು ನಿಮ್ಗೆ. ನಾವು ಬೇರೆ ಏನು ಕೇಳ್ತಾ ಇಲ್ಲ. ನೀವು ಅಡಿಟ್ ಕಾಪಿ ಕೊಟ್ರೆ ಸರ್ಕಾರಕ್ಕೆ ಮಾಹಿತಿ ಕೊಡುದು ಬೇರೆ, ಆ ಲೋನ್ ಹಾಕುದು ಅವ್ರ ಹತ್ರ 4 ಫೈಲ್ ಸಹಿ ಮಾಡ್ಕೊಳ್ಳುದು. ಈ ರೀತಿ ಮಾಡಕೇಸಿ ನೀವು ಯಾರು ಕಿಲಿ ಹಾಕ್ತಿರಲ್ಲ ಫೈನಾನ್ಸ್ ಅವ್ರ ಕಿಲಿ ನಾ ಸಂಘಟನೆ ವತಿಯಿಂದ ನಾನೇ ಮುರಿತೀನಿ. ನನ್ನ ಮೇಲೆ ಏನ್ ಕೇಸ್ ಹಾಕ್ತೀರಿ ಏನ್ ಮಾಡ್ತೀರಿ ಮಾಡ್ರಿ. ಯಾಕಂದ್ರೆ ಅವ್ರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಪಾಳಿ ಬಂದ. ಅವ್ರ ರೈತರಿಗೆ ಒಂದೊಂದು ಹಳ್ಳಿ ಒಳಗ ಒಂದ್ ಪತ್ರಾಸ್ ಮನೆ ಇರಂಗಿಲ್ಲ, 2 ಲಕ್ಷ ಲೋನ್ ಕೊಡುದೇ ಕೊಡ್ತೀರಿ. 10 ಲಕ್ಷ 20 ಲಕ್ಷ ಎಲ್ಲಿ ಕೊಡ್ಬೇಕು ಅವ್ರೆ? ಒಂದ್ ವರ್ಷಕ್ಕೆ ಏನ್ 5 ಲಕ್ಷ ಬಡ್ಡಿ ಆಗ್ತಾ? 5 ಲಕ್ಷ ಬಡ್ಡಿ ಕೇಳ್ತಾ ಇದ್ರಿ ಒಂದ್ ವರ್ಷಕ್ಕೆ. ನೀವು 5 ಲಕ್ಷ ಎಲ್ಲಿ ಕಟ್ಬೇಕು ಅವ್ರು? ಈಗ ಅಂತಾರೆ ಅವರು ಮೊದಲು ಸಣ್ಣ ಲೋನ್ ಕೊಡ್ತಾರೆ, ಆಮೇಲೆ ದೊಡ್ಡ ಲೋನ್ ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ಇಲ್ಲ 2 ಲಕ್ಷ ಕೊಡ್ತಾರ. 2 ಲಕ್ಷ ಕೊಟ್ಟ ಇವತ್ತು 6 ಲಕ್ಷ ಕಟ್ಟಾರ ಅವ್ರು. 6 ಲಕ್ಷ ಕಟ್ಟಿದ್ರಿ ಅವ್ರಿಗೆ ಇನ್ನ 10 ಲಕ್ಷ ಕಟ್ಟ್ರಿ ಅಂತ ಇದಾರೆ. ಅವ್ರು ಎಲ್ಲಿ ಕಟ್ಟಬೇಕು? 16 ಲಕ್ಷ ಕಟ್ಬೇಕಂತ. ಮಿನಿಸ್ಟರ್ MLA ಏನ್ರಿ ನೀವು ಇಂತ ಅದು ಪ್ರತಿಯೊಂದು ಸಾರಿ CM ಕಚೇರಿ ಒಳಗೆ ನಮ್ ಮೀಟಿಂಗ್ ಕರೀತಾರೆ, ಅವ್ರಿಗೆಲ್ಲಾರಿಗೆ ಕರೆಸ್ತಾರೆ. ಮೀಟಿಂಗ್ ತಗೊಂಡ್ಕೇಸಿ ಮೀಟಿಂಗ್ ಆದ್ಮೇಲೆ ಏನ್ ಹೇಳ್ತಾರ ಅವ್ರಿಗೆ, ನಾ ಸರ್ಕಾರ ಇಲ್ರಿ ನಮ್ಮ ಹತ್ರ ಅಡಿಟ್ ಕಾಪಿ ಕಳ್ಸ್ಯಾರ ಅವ್ರ ಹತ್ನಾರ. ಆ ಅಡಿಟ್ ಕಾಪಿ ಇವ್ರ ಬ್ಯಾಂಕ್ ಫೈನಾನ್ಸ್ ಅದ ಒಂದು ಮ್ಯಾಚ್ ಆಗಂಗಿಲ್ಲ. ಅಡಿಟ್ ಒಳಗೆ ಬೇರೆನೇ ಇರ್ತಾವ, ಇವರಲ್ಲಿ ಬೇರೆನೇ ಇರ್ತಾವ. ಸರ್ಕಾರ ಅವ್ರಿಗೆ ಪ್ರೊಟೆಕ್ಟ್ ಮಾಡ್ಲತ್ತೈತೆ ನನ್ನ ಸರ್ಕಾರ ಅವ್ರಿಗೆ, ಯಾಕಂದ್ರೆ ಸರ್ಕಾರ ಅವ್ರಿಗೆ ಪ್ರೊಟೆಕ್ಟ್ ಮಾಡೋದು ಏನು ಇಲ್ಲ. ಇಲ್ಲಿ ಏನೈತ್ಲ ಇವ್ರ ಬ್ಯಾಂಕ್ಗಳ ನಾವು ಎಲ್ಲಿ ತಾನ ಜಾಗೃತ ಆಗಂಗಿಲ್ಲ ಅಲ್ಲಿ ತಾನ ಈ ಬ್ಯಾಂಕ್ಗಳು ಹಿಂಗೆ ಮಾಡೋದು. ನೀವು ಯಾರ್ಯಾರು ಲೋನ್ ತಗೊಂಡ್ರಲ್ಲ ₹1 ತುಂಬಬೇಡ್ರಿ, ಅವ್ರು ಬರ್ಲಿ, ಎಲ್ಲಾರು ಬರೋ ಟೈಮ್ ನೋಡೋಣ. ತಾವು ಇವತ್ತು ಏನ್ ಮಾಡ್ತಾ ಇದ್ವಿ? ನಾವು ಈ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ದು. ಮನವಿ ಕೊಟ್ಟಿಗೆ ಜಿಲ್ಲಾಧಿಕಾರಿ ಅವರು ಏನು ಆಕ್ಷನ್ ತಗೋತಾರ ನೋಡ್ತೀವಿ. ಇಲ್ಲಾಂದ್ರೆ ನಾವು ಹೋಗಿ ಅವ್ರ ಬ್ಯಾಂಕ್ ಮುಂದೆ ಕೊಂಡಿರ್ಬೇಕಂತ ನಾವೆಲ್ಲರೂ ಈಗ ಸ್ವಲ್ಪ ಮೊಹರಂ ಐತಿ, ಮೊಹರಂ ಆಗಲಿ, ಮೊಹರಂ ಆಗೋಣ ಅವ್ರ ಬ್ಯಾಂಕ್ ಮುಂದೆ ಹೋಗ್ಕೊಂಡಿರ್ತೀವಿ. ಈಗ ಅವ್ರ ಮನೆ ಕಿಲಿ ಹಾಕಿದ್ರು, ಇಲ್ಲಿ ಮುರಿತೀವಿ. ಈಗ ಹೋಗಿ ಇಲ್ಲಿ ಒಂದು ಕೋರ್ಟ್ನ ಕೇಸ್ ಆದ್ರೆ ಆ ಪಾರ್ಟಿಗೆ ನೀವು ನೋಟಿಸ್ ಕೊಡಬೇಕು, 3 ಸಾರಿ ನೋಟಿಸ್ ಕಳಿಸ್ಬೇಕು. ನಾವು ನಿಮ್ಮ ಆಸ್ತಿ ಸೀಸ್ ಮಾಡ್ತಾ ಇದ್ದೋ ಕೇಸ್ ಅವ್ರಿಗೆ ತೋರಿಸ್ಕೊಡ್ಬೇಕು. ಅವು ಏನೂ ಇರಂಗಿಲ್ಲ. ಒಂದು ಪಾರ್ಟಿಗೆ ನೋಟಿಸ್ ಕೊಡಂಗಿಲ್ಲ, ನೀವು ಏನೂ ಇಲ್ಲ, ಡೈರೆಕ್ಟ್ ಕಿಲಿ ಹಾಕ್ಬಿಡುದು. ಈಗ ಸರ್ಕಾರ ಇದ್ರ ಬಗ್ಗೆ ಏನ್ ಎಚ್ಚರಿಕೆ ತಗೋಬೇಕು? ಸರ್ಕಾರ ಎಚ್ಚರಿಕೆ ಸರ್ಕಾರ ಏನು ಒಂದು ತುಂಬೇಡ್ರಿ ಅಂದಾರ ದುಡ್ಡು. ನಮ್ಗೆ ಯಾರಿಗ ಹಿಂಗೆ ಯಾವ್ಯಾವ ಬ್ಯಾಂಕ್ ಇದು ಮಾಡ್ಯಾರಲ್ಲ ಅವು ಅಷ್ಟು ಬ್ಯಾಂಕ್ ಫೈನಾನ್ಸ್ ಬಂದ್ ಮಾಡ್ತೀವಿ ಇವೆಲ್ಲ ಅದಕ್ಕೆ ಹೇಳ್ಯಾರ ಅವ್ರು. ನೋಡೋಣ ಮತ್ತೆ ಮುಂದೆ. ನಿಮ್ ಕಣ್ ಮುಂದೆ ಇದು ಬಂದೈತಿ, ನೀವು ಬೆಂಬಲ ಕೊಡ್ಲಿಕ್ತೀರಿ. ಆದ್ರ ಕಣ್ ಮುಂದೆ ಬರ್ಲಾರ್ದನು ಎಷ್ಟೋ ಮನಿಗ ಕೀಲಿ ಹಾಕಿ ಹೋಗಿರ್ತಾರೆ, ಅವರು ಆತ್ಮಹತ್ಯೆನೂ ಮಾಡ್ಕೊತಿರ್ತಾರೆ. ಇದ್ರ ಜವಾಬ್ದಾರಿ ಯಾರು ಇರ್ಬೋದು? ಅದು ಸ್ಟೇಷನ್ಗೆ ಮನೆ ಜಿಲ್ಲಾಧಿಕಾರಿಗೆ ಅವ್ರು ತಿಳಿಸ್ಬೇಕು. ಅದಕ್ಕೊಂದು ಟೋಲ್ ಫ್ರೀ ನಂಬರ್ ಕೊಡ್ಬೇಕು. ಅದಕ್ಕೆ ನಾವು SP ಸಾಹೇಬ್ರಿಗೆ ಹೇಳಿದೀವಿ, ಅದಕ್ಕೊಂದು ಟೋಲ್ ಫ್ರೀ ನಂಬರ್ ಮಾಡ್ರಿ ಅಂತ. ಇಲ್ಲಾಂದ್ರೆ ನಮ್ಮ ಸಂಘಟನೆ ನಂಬರ್ ಐತಿ, ನಮ್ಮ ಸಂಘಟನೆಗೆ ಜೈ ಜವಾನ್ ಜೈ ಕಿಸಾನ್ ಸಂಘಟನೆಗೆ ಬಂದು ಹೇಳಿ ನಾವು ಹೋಗಿ ಮುರಿತೀವಿ. ಹಿಂಗೆ ನೀವು ಬ್ಯಾಂಕಿದ ಬಡ್ಡಿ ಸಲುವಾಗಿ ಹೇಳಾಕ್ತೀರಿ. ಈಗ ಬಡ್ಡಿ ಮಾಫಿಯಾ ಅಂತೂ ಭಾಳ ಕೇಳ್ಬಲಿರ್ತೈತಿ, ಅದ್ರ ಬಗ್ಗೆ ತಮ್ಮ ಏನಂದ್ರೆ? ಬಡ್ಡಿ ಮಾಫಿಯಾ ಕೇಳಿ ಬಂದ್ರೆ ಅದು ಲೋಕಲ್ ಸ್ಟೇಷನ್ ಇರ್ತಾ ಹೋಗಿ ಕಂಪ್ಲೇಂಟ್ ಕೊಡ್ಬೇಕು ಅಲ್ಲಿ. ನಿಮ್ಮ ಸ್ಟೇಷನ್ಗೆ ಈಗ ಎಲ್ಲಾ ಕಡೆ ನೋಡ್ರಿ ಬಡ್ಡಿ ಮಾಫಿಯಾ ನಡೆದಾವ, ಎಲ್ಲ ತಡೆ ಹಿಡಿತಾ ಇದಾರೆ. ಈಗ ಅನೇಕ ನೋಡ್ರಿ, ಈಗ ಶೆಡ್ಜಿಗಳು ದೂರದಿಂದ ಬಂದು ರಾಜಸ್ಥಾನದಿಂದ ಬಂದು ದೊಡ್ಡ ದೊಡ್ಡ ಶೆಡ್ಜಿಗಳು ಇಲ್ಲಿ ಎಲ್ಲ ಫೈನಾನ್ಸ್ ಮಾಡ್ತಿದ್ದಾರೆ. ಅವರೆಲ್ಲರೂ ಈಗ ಗುಡಿಚಾಪಿ ಕಟ್ಕೊಂಡು ಓಡ್ ಹೋಗ್ಯಾರ. ಆಸ್ತಿಗಳು ಎಷ್ಟೋ ಆಸ್ತಿಗಳು ವಾಪಸ್ ಬಿಟ್ಟಾರ. ಮೊನ್ನೆ ಒಬ್ರದ್ದು 8 ಎಕರೆ ಆಸ್ತಿ ಉತ್ತಾರಿಸೋದು ಅವ್ರ ಹೆಸರ ಮೇಲೆ ಹಾಕೊಂಡಿತ್ತು. ನಾವು ಹೋಗಿ ಇಲ್ಲ, ನಾವು ಅಲ್ಲಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿಸಿ ಅಲ್ಲಿ ಹೋಗೋಣ. ಅವ್ರು ಕುಡುದೈತಿ ಬರೀ 5 ಲಕ್ಷ ರೂಪಾಯಿ, ₹1 ಕೋಟಿ ಆಸ್ತಿ ಮುದ್ಗೋಲ್ ಹಾಕೊಂಡು ಕೂತಿದ್ದಾವೆ. ಈ ರೀತಿ ಸುಧಾ ನಡೀತಾ ಇದೆ. ಅವರೆಲ್ಲ ಇದು ಮಾಡ್ತಾರೆ. ಸರ್ಕಾರ ನೋಡಕೇಸಿ ಈ ಡಿಪಾರ್ಟ್ಮೆಂಟ್ ಅವರು, ಪೊಲೀಸದವರು, SP ಅವರು ಮಾಡ್ತೀನಿ ಅತ್ತೀಶ ಹೇಳ್ಯಾರ. ನ್ಯಾಯ ಸಿಕ್ಕೇ ಸಿಗ್ತಾರಲ್ಲ, ನ್ಯಾಯ ಸಿಗ್ಲಾರ್ದೆ ಏನೈತಿ. ಈಗ ಮಾನ್ಯ ಜಿಲ್ಲಾಧಿಕಾರಿನ ಹೇಳ್ಯಾರ, ಅವ್ರದ್ದು ಏನೈತಿ ಅವ್ರದ್ದು ಇದು ಮಾಡ್ತೀನಿ ಅಂತ ಹೇಳ್ಯಾರ. ಜಿಲ್ಲಾಧಿಕಾರಿಗಿಂತ ಮೀರ್ ಈ ಜಿಲ್ಲೆಗೆ ಜಿಲ್ಲಾಧಿಕಾರಿಗಿಂತ ಮೀರ್ ದೊಡ್ಡವ್ರು ಯಾರು ಇರಂಗಿಲ್ಲ. ಕಾನೂನಿಗೆ ಒಂದೇ, ಎಲ್ಲರಿಗೂ ಕಾನೂನು ಸಂವಿಧಾನ ಒಳಗೆ ಅಧಿಕಾರ ಇರುವುದು ಒಬ್ರಿಗೆ ಎಲ್ಲರಿಗೂ ಒಂದೇ. ಅವ್ರು ಮಾನ್ಯ ಜಿಲ್ಲಾಧಿಕಾರಿ ಅವ್ರು ಏನು ಹೇಳ್ತಾರೆ ನೋಡ್ತೀವಿ ಮುಂದೆ. ಓಕೆ ಸರ್.